ಶರಣಬಸವೇಶ, ಬೇಡಿದವರಿಗೆ ಬೇಡಿದನ್ನೇ ಕೊಟ್ಟೆ. ಹಕ್ಕಿ ಪಕ್ಷಿಗಳಿಗೆ ಅನ್ನ ನೀರ ಹಾಕಿದೆ. ಈ ಬಡ ಜೀವಿಗಳಿಗೆ ಅನ್ನದಾಸೋಹವಿಟ್ಟೆ. ಇಂಥ ಪುಣ್ಯ ನಾಡಿನಲ್ಲಿ ಇಂಥ ಭ್ರಷ್ಟ ಶ್ರೀಮಂತರು ಈ ಬಡ ಹೆಣ್ಣು ಮಕ್ಕಳನ್ನೇ ಬಿಡುತ್ತಿಲ್ಲ. ಅಂಥವರಲ್ಲಿ ಈ ಬಡವರನ್ನು ಪರೀಕ್ಷಿಸುತ್ತಿರುವೆಯಾ ತಂದೆ? ಪ್ರಾಣ ಹೋದರೂ ಮಾನ ಮಾರುವ ಹೀನಗುಣದವರಲ್ಲ ಈ ಬಡವರು. ಈ ನಿನ್ನ ಅಗ್ನಿ ಪರೀಕ್ಷೆಯಲ್ಲಿ ಗೆಲ್ಲುವುದು ಬಡವರೇ ಹೊರತು ನೀನಲ್ಲ ತಂದೆ, ನೀನಲ್ಲ. ಏನಣ್ಣ, ದೇವರ ಜೊತೆಗೆ ಮಾತನಾಡುತ್ತಿರುವೇನಣ್ಣ? ಹೌದಮ್ಮ, ಈ ಬಡವರಿಗೆ ಶ್ರೀ ಶರಣಬಸವೇಶ್ವರ ಬಿಟ್ಟರೆ ಮತ್ಯಾರಿದ್ದಾರಮ್ಮ? ಮತ್ಯಾರಿದ್ದಾರೆ? ಈ ಸಮಾಜವಂತೂ ಸಿರಿತನದ ಸೊಕ್ಕಿನಲ್ಲಿ ಬಡವರನ್ನು ಹೀಯಾಳಿಸ್ತಾರೆ ವಿನಾ ಈ ಬಡವರನ್ನು ಯಾರು ಮಾತನಾಡಿಸುವುದಿಲ್ಲ ತಂಗಿ, ಯಾರು ಮಾತನಾಡಿಸುವುದಿಲ್ಲ. ಹೌದಣ್ಣ, ಈ ನಿನ್ನ ತಂಗಿ ಸೌಂದರ್ಯವತಿ ಅಂತ ಈ ಸಮಾಜದ ಪುರುಷರು ನನ್ನನ್ನು ಕಾಮದಿಂದ ನೋಡ್ತಾ ಇದ್ದಾರೆ. ತಂಗಿ, ಈ ನಿನ್ನ ಅಣ್ಣನ ಬೆಳೆದು ನಿಂತ ತಂಗಿಗೆ ಮದುವೆ ಮಾಡಿಸಲಿಕ್ಕಾಗದೆ ತುತ್ತು ಅನ್ನವು ಹಾಕಲಿಕ್ಕಾಗದ ನಿರ್ಗತಿಕ ಪಾಪಿ ಅಮ್ಮ ಈ ನಿನ್ನ ಅಣ್ಣ, ನಿರ್ಗತಿಕ ಪಾಪಿ. ಅಣ್ಣ, ಪ್ರತಾಪ್ ನನ್ನನ್ನು ಮದುವೆ ಆಗುತ್ತೇನೆಂದು ಹೇಳಿದಾರಣ್ಣ. ಏನು ತಂಗಿ, ಪ್ರತಾಪ್ ನಿನ್ನನ್ನು ಮದುವೆಯಾಗಲು ಒಪ್ಪಿದ್ದಾರಾ? ಹುಚ್ಚಿ, ಕನಸು ಕಾಣುತ್ತಿರುವೆಯಾ? ನಿಜವಾಗ್ಲೂ ಹೇಳ್ತಾ ಇದ್ದೇನೆ. ನಿನ್ನೆ ನಾನು ದೇವಸ್ಥಾನಕ್ಕೆ ಹೋದಾಗ ನನ್ನನ್ನು ಮೆಚ್ಚಿ ಮದುವೆ ಆಗುತ್ತೇನೆಂದು ಮಾತು ಕೊಟ್ಟಿದ್ದಾರಣ್ಣ. ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು. ಎನ್ನುವ ಕಾಲ ಇದಲ್ಲ ತಂಗಿ, ಇದು ಕಲಿಕಾಲ. ಹಣವಂತರಿಗೆ ಮಾತು ಅಂದರೆ ಅಷ್ಟೇ, ಮೌನ ಎಂದರು ಅಷ್ಟೇ ತಂಗಿ, ಮೌನ ಎಂದರು ಅಷ್ಟೇ. ಅಣ್ಣ, ಎಲ್ಲರೂ ಹಾಗೆ ಇರುವುದಿಲ್ಲಣ್ಣ. ಕೆಲವೊಬ್ಬರು ಸ್ವಾಭಿಮಾನದ ಶ್ರೀಮಂತರು ಇದ್ದಾರಣ್ಣ ಈ ಕಲಿಗಾಲದಲ್ಲಿ. ತಂಗಿ, ಕೋಟಿಗೊಬ್ಬರು. ನೀನು ತಿಳಿದುಕೊಂಡಿರುವ ಶ್ರೀಮಂತರು ಕೋಟಿಗೊಬ್ಬರು. ಅವರ ವಿಷಯ ಎತ್ತಬೇಡಮ್ಮ. ಈ ಬಡವರನ್ನು ಕೀಳಾಗಿ ಕಾಣುವವರು ಈ ಶ್ರೀಮಂತರು. ಈ ಬಡ ಹೆಣ್ಣು ಮಕ್ಕಳನ್ನು ಕಾಮುದಿ ಮಹಿಸುವರು ಆ ಶ್ರೀಮಂತರು ತಂಗಿ, ಆ ಶ್ರೀಮಂತರು. ಹೋಗ್ಲಿ ಬಿಡಣ್ಣ. ಅಣ್ಣ, ರೋಷಣ್ಣ ಎಲ್ಲಿಯಾದ್ರೂ ಭೇಟಿಯಾಗಿದ್ದೇನೇನಣ್ಣ? ಇಲ್ಲ ತಂಗಿ, ಎಲ್ಲಿ ನೋಡಿದರೂ ಅವನ ಸುಳಿವೇ ಇಲ್ಲ. ರೋಷಾಗ್ನಿ ತುಂಬಾ ಹಠವಾದಿಯಮ್ಮ, ತುಂಬಾ ಹಠವಾದಿ. ಅವನು ಎಲ್ಲೇ ಇರಲಿ, ಒಟ್ಟಿನಲ್ಲಿ ಚೆನ್ನಾಗಿದ್ದರೆ ಅಷ್ಟೇ ಸಾಕಣ್ಣ. ಹೌದು ತಂಗಿ, ನನ್ನದು ಅದೇ ಆಸೆ. ನನ್ನ ತಮ್ಮ ಎಲ್ಲೇ ಇರಲಿ, ಆನಂದವಾಗಿರಲಿ ಎನ್ನುವುದೇ ನನ್ನ ಆಸೆ ತಂಗಿ, ನನ್ನ ಆಸೆ. ತಂಗಿ, ಕುಡಿಯಲಿಕ್ಕೆ ನೀರಿಲ್ಲ, ನೀರು ತೆಗೆದುಕೊಂಡು ಬರುವೆ. ಅಣ್ಣ, ನಾನೇ ಹೋಗಿ ತೆಗೆದುಕೊಂಡು ಬರ್ತೀನಿ ಅಣ್ಣ. ಬೇಡ ತಂಗಿ, ನೀನು ಇಲ್ಲೇ ಇರು, ನಾನೇ ಹೋಗಿ ತೆಗೆದುಕೊಂಡು ಬರುವೆ.
ಇಜಾಪುರದ ಆನೆ, ಇಜಾಪುರದ ಆನೆ ಇಲ್ಲಿ ಯಾಕೆ ಬಂತು? ಸ್ವಪ್ನ ಲೋಕದ ಸುರ ಸುಂದರಿ ಪವಿತ್ರ, ಕಣ್ಣಿಟ್ಟ ಕಾಳಿಂಗನಿಗೆ ಇದೇ ಸರಿಯಾದ ಮುಹೂರ್ತ. ಥು, ಕಾಮಂದ ಮತ್ತೇಕೆ ಬಂದೆ ಇಲ್ಲಿಗೆ? ಪವಿತ್ರ, ನೀನು ಪಾತಾಳದಲ್ಲಿ ಅಡಗಿದರು ಈ ನಿನ್ನ ಯೌವನದ ಸೊಬಗಿಗೆ ಗುರಿ ಇಟ್ಟು ಹೊಡೆಯುವೆ ನಾ ಕಾಮಬಾಣ. ನೋಡು, ಅಷ್ಟೊತ್ತಿಗೆ ನಿನ್ನ ಕಾಮಬಾಣದ ಎದುರು ಸಿದ್ಧವಾಗಿರ್ತದೆ ರಾಮಬಾಣ. ಕಾಮಬಾಣ? ಪವಿತ್ರ, ಕಾಮ ಕಿಶೋರನಿಗೆ ಆ ನಿನ್ನ ರಾಮಬಾಣ? ಥು, ನೋಡು, ನೀನೊಬ್ಬ ಕಾಮುಕ. ಕನಸಲ್ಲೂ ನಿನ್ನ ಆಸೆ ನೆರವೇರದು. ಸುಮ್ಮನೆ ಹೊರಟು ಹೋಗೋ ಮದವೇರಿದ ಕೋಣ. ಮರೆತು ಹೋಗುವುದು ನನ್ನಿಂದ ಆಗ್ತಾ ಇಲ್ಲ ಪವಿತ್ರ. ಈ ನಿನ್ನ ಸೌಂದರ್ಯ ನನ್ನನ್ನು ಕೈ ಬೀಸಿ ಕರೆಯುತ್ತಿದೆ ಬಾಯಂದು. ಮೊದಲು ದೂರಾಗು ದುರಾತ್ಮ. ಇದೇ ರೀತಿ ಮುಂದೆ ಬಂದರೆ ಕಾಲಲ್ಲಿರುವ ಮೆಟ್ಟಿಲು ನಿನ್ನ ಕೈಗೆ ಮುಟ್ಟಬೇಕಾಗುತ್ತದೆ ಜೋಕೆ. ಪವಿತ್ರ, ನೀನು ಕೋಪಿಸಿಕೊಂಡರೂ ನಿನ್ನ ದುಂಡು ಮುಖ ಹೂವಿನಂತೆ ನಗುತ್ತಿದೆ. ನಗುತ್ತಿರುವ ಈ ಹೂವಿನ ಅಂದವನ್ನು ಕಚ್ಚಿ ತಿನ್ನಲು ಹವಣಿಸುತ್ತಿದೆ ನನ್ನ ಮನ. ಬಾ ಪವಿತ್ರ, ಬಾ. ಹಠ ಒಳ್ಳೆಯದಲ್ಲ. ಕೈ ಬಿಡೋ ಪಾಪಿ. ಪವಿತ್ರ, ನೀನು ಹೊಡೆದರೂ ನನಗೆ ಕೋಪನೇ ಬರುತ್ತಿಲ್ಲ. ಯಾಕೆಂದರೆ ಅದೇ ನಾನು ನಿನ್ನ ಮೇಲಿಟ್ಟಿರುವ ಪ್ರೇಮ. ಆ ಪ್ರೇಮದ ಆವೇಗ ಕಾಮದ್ವೇಗವಾಗುವುದಕ್ಕಿಂತ ಪೂರ್ವ ನೀನೇ ನನ್ನನ್ನು ಮುತ್ತಿಕ್ಕು ಪ್ರೇಮದಿಂದ. ಥು, ಮಾನಗೆಟ್ಟವನೇ, ಈ ಗರತಿಯ ಶಾಪ ನಿನಗೆ ತಟ್ಟದ ಬಿಡುವುದಿಲ್ಲ. ಶಾಪ? ಕಾಮದ ಪಿತ್ತ ನೆತ್ತಿಗೇರಿದ ಈ ಚಕ್ರನಿಗೆ ಶಾಪ? ಬಾ ಪವಿತ್ರ, ಬಾ. ಎನ್ನ ಕಾಮದಾಹವನ್ನು ಇಂಗಿಸು ಬಾ. ಏಯ್, ನಿನ್ನ ಕಾಮದಾಹ ಹೆಚ್ಚಾದರೆ ಸೂಳೆಯರ ಹತ್ರ ಹೋಗಿ ತೀರಿಸ್ಕೊಳ್ಳೋ. ಸೂಳೆ ಮುಚ್ಚೋ. ಬಾಯಿ ಮುಚ್ಚು ಹೊಲಸು ಹೆಣ್ಣೆ. ಇದುವರೆಗೂ ನಿನ್ನನ್ನು ಸುಮ್ಮನೆ ಬಿಟ್ಟಿದ್ದು ನೀನಾಗಿಯೇ ಬಂದು ನನ್ನ ತೋಳು ತೆಕ್ಕೆಯಲ್ಲಿ ನಲೆಯಲಿ ಅಂದು. ಹಸಿದ ಹೊಟ್ಟೆಯಿಂದ ತಡೆಯಬಹುದು, ಆದರೆ ಕಾಮದಾಹದಿಂದ ತಾಳಲಾಗದು.
ಈ ನಿನ್ನ ಸೊಕ್ಕಿನ ಅಂದವನ್ನು ನೋಡುತ್ತಿದ್ದರೆ ಎನ್ನ ಕಾಮದಾಹವನ್ನು ಉದ್ರೇಕಿಸಿಕೊಳ್ಳುತ್ತದೆ. ಭಾ ಪವಿತ್ರ ಭಾ, ಈಗಲೇ ಈ ನಿನ್ನ ಯೌವನದ ಬನಸಿರಿಗೆ ಹಚ್ಚುವೆ ನಾ ಕಾಮದ ಕೆಚ್ಚು. ಚಕ್ರ ಬಡವರ ಮನೆ ಹೆಣ್ಣೆಂದರೆ ಮಾರಾಟದ ಹೆಣ್ಣೆಂದುತ್ತಿದ್ದೇವನಿಲೆ ಕತ್ತೆ ಮಗನೇ. ಕಮಾನ್ ಡಾಕ್ಟರ್ ಕಮಾನ್, ಇಬ್ಬರು ಸೇರಿ ಸರಿ ಸಮಾನವಾಗಿ ಹಂಚಿ ತಿನ್ನೋಣ ಈ ರಸ ತುಂಬಿದ ಹಣ್ಣನ್ನು. ಬಾಯಿ ಮುಚ್ಚು ಬದ್ಮಾಶ್, ನನ್ನ ಅತ್ತಿಗೆ ಬಗ್ಗೆ ಇನ್ನೊಂದು ಶಬ್ದ ಉಚ್ಚರಿಸಿದರೆ ನಿನ್ನ ಶಿರಚ್ಛೇದನ ಮಾಡಬೇಕಾಗುತ್ತದೆ. ಬಿ ಕೇರ್ಫುಲ್. ಶಿರಚ್ಛೇದನ? ಸಾವಿರಾರು ಶಿರವನ್ನು ಕಡೆದು ರಕ್ತ ದೋಕಳಿ ಆಡಿಸಿದ ಈ ಚಕ್ರನಿಗೆ ಶಿರಚ್ಛೇದನ? ಪ್ರಶಾಂತ್, ಆವೇಶ ಒಳ್ಳೆಯದಲ್ಲ. ಈ ನಿನ್ನತ್ತಿಗೆ ಎಂಬ ಪತಿವ್ರತೆಯ ಗರ್ಭದಲ್ಲಿ ಆಸೆ ಬಯಕೆ ಹೊಸ್ತ ಚೆಲುವೆ, ಅವಳ ತೃಪ್ತಿ ವ್ಯರ್ಥಗೊಳಿಸಬೇಡ. ಸುಮ್ಮನೆ ಹೊರಟು ಹೋಗು. ಅವಳ ಆಸೆ ಆಕಾಂಕ್ಷೆಗಳನ್ನು ತಿಳಿದುಕೊಳ್ಳಲು ನೀನೇನು ಅವಳ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೇನು? ಹಾಗಿದ್ದರೆ ತಾಯಿ ಎಂದು ತಿಳಿದು ಕಾಲಿಗೆ ಬಿದ್ದು ನಾಯಿ ಅಂತ ಹೊರಟು ಹೋಗು ಮಗನೇ. ಅರ್ಥವಿಲ್ಲದೆ ವ್ಯರ್ಥ ಮಾತನಾಡಿ ನನ್ನ ಪಿತ್ತ ನೆತ್ತಿಗೇರಿಸಬೇಡ. ಇದು ಕಲಿಯುಗ, ಇಲ್ಲಿ ನಡೆಯಲಾರದು ನಿನ್ನ ಪೌರುಷ. ನಿನ್ನಂತ ಕಾಮುಕ ವ್ಯಾಘ್ರನ ಅಟ್ಟಹಾಸವನ್ನು ಕಟ್ಟು ಹಾಕುವ ಗಟ್ಟಿ ಗಂಡದ ಶೂರ ಈ ರಣಧೀರ. ರಣಧೀರ? ನಿನ್ನಂತ ಧೀರರನ್ನು ಮೆಟ್ಟಿ ಸೀಳಿ ಇಂಥ ಚೆಲುವೆರನ್ನು ಚುಂಬಿಸಿದ ಚಕೋರ ಈ ಹಮ್ಮೇರ. ಪ್ರಶಾಂತ್, ಈ ಚಕ್ರನ ಕೈಚಳಕ ನಿನಗೆ ಇನ್ನೂ ಗೊತ್ತಿಲ್ಲ. ಈ ದುಷ್ಟನನ್ನು ಎದುರು ಹಾಕಿಕೊಂಡು ಬಲು ಪಶು ಆಗಬೇಡ. ಇದು ನನ್ನ ಬಹುದಿನದ ಬಯಕೆ. ಈ ಬಯಕೆಗೆ ಅಡ್ಡಗೋಡೆ ಆಗಬೇಡ. ಸುಮ್ಮನೆ ಸಲಾ ಮಾಡದು ಹೊರಟು ಹೋಗು. ಅದು ಶೂರರ ಲಕ್ಷಣವಲ್ಲಲೇ ಚಕ್ರ. ಇದು ವೀರ ಸಂಗೊಳ್ಳಿರಾಯನ ಹುಟ್ಟಿದ ನಾಡು. ಇಂತಹ ನಾಡಿನಲ್ಲಿ ಹುಟ್ಟಿದ ನಾನು ನಿನ್ನಂತ ಚಂಡನಿಗೆ ಸಲಾಂ ಹೊಡೆಯುವ ಹೇಡಿಯಲ್ಲ. ನೀನು ನಿಜವಾಗಲು ಗರತಿಯ ಉದರದಲ್ಲಿ ಹುಟ್ಟಿದ ಧೀರನೇ ಆಗಿದ್ದರೆ ಬಹಿರಂಗಕ್ಕೆ ಬಂದು ಎದೆಗೆ ಎದೆ ಕೊಟ್ಟು ನಿಲ್ಲು. ಇಲ್ಲ ಸೂರ್ಯ ಮಗನಾಗಿದ್ದರೆ ನನಗೆ ಸಲಾಂ ಹೊಡೆದು ಹೊರಟು ಹೋಗು ಮಗನ. ಗರತಿಯ ಗರ್ಭದಲ್ಲಿ ಜನಿಸಿದ ಗಂಡು ಬಲಿಯೇ, ಈ ಚಕ್ರ ತೀರ್ಥನ ಕಪಟ ನಾಟಕದ ಕೊನೆಯ ಅಂಕ ಬರುವುದರೊಳಗೆ ಈ ನಿನ್ನತ್ತಿಗೆ ಎಂಬ ಪತಿರೋತೆ ಗರ್ಭದಲ್ಲಿ ಪಾಪ ಎಂಬ ಪಿಂಡ ತುಂಬದಿದ್ದರೆ, ಸೂಳೆ ಎಂಬ ಪಟ್ಟ ಕಟ್ಟದಿದ್ದರೆ ನಾನೇಕೆ ದುಷ್ಟನೆಂಬ ಪಟ್ಟ ಕಟ್ಟಿಕೊಳ್ಳಲಿ? ಬರ್ತೀನಿ. ಗುಡ್ ಬೈ. ಹೋಗು ಕಾಮುಕ ವ್ಯಾಘ್ರ ಹೋಗು. ನಿನ್ನಂತ ಕೀಟಗಳನ್ನು ನಾಶ ಮಾಡಲು ಯಾವ ಔಷಧಿ ಸಿಂಪಡಿಸಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತು. ನೀವು ಸರಿಯಾದ ಸಮಯಕ್ಕೆ ಬರದಿದ್ದರೆ ಆ ಪಾಪಿ ನನ್ನನ್ನು ಇಷ್ಟೊತ್ತಿಗೆ ಏನ್ ಮಾಡ್ತಿದ್ದನೇನು? ಅದಿರಲಿ, ಸತೀಶ್ ಮನೆಯಲ್ಲಿ ಇಲ್ಲವೇ? ಅಣ್ಣ ನೀರಿಗೆ ಹೋಗಿದ್ದಾನೆ.
ಇಷ್ಟು ದೂರ ಬಂದಿದ್ದೀರಲ್ಲ? ದೂರವಿದ್ದೇವಲ್ಲ, ಹತ್ತಿರವಾಗೋಣ ಅಂತ ಬಂದೆ. ಏನು ನಿಮ್ಮ ಮಾತಿನ ಅರ್ಥ ನನಗಾಗ್ತಾ ಇಲ್ಲವಲ್ಲ? ಹಾಗಾದರೆ ಈ ವಿಷಯ ನಿಮಗಿನ್ನೂ ಗೊತ್ತಿಲ್ಲವೇ? ಅದೇ ಸತೀಶ, ನಿನ್ನ ತಂಗಿ ಪವಿತ್ರಳ ಮದುವೆ ವಿಷಯ. ಓಹೋ, ಆ ವಿಷಯ. ಈ ವಿಷಯದ ಬಗ್ಗೆ ನನ್ನ ತಂಗಿನೇ ನನಗೆ ಹೇಳಿದಳು. ಆದರೆ ಈ ಮಾತನ್ನು ನಾನು ನಂಬಿರಲಿಲ್ಲ. ಯಾಕೆ ಸತೀಶ್, ನಮ್ಮ ಹಳೆ ನೆನಪನ್ನು ಮರೆತಿರುವೆಯಾ? ನಿನ್ನ ತಮ್ಮ ನಾನು ಚಿಕ್ಕವನಿಂದಲೂ ಪ್ರಾಣ ಸ್ನೇಹಿತರು. ಜ್ಞಾಪಕವಿದೆ ಪ್ರಶಾಂತ್, ಜ್ಞಾಪಕವಿದೆ. ಆದರೆ ಆ ಕಾಲ ಬದಲಾಗಿದೆಯಲ್ಲ? ಕಾಲ ಬದಲಾದರೂ ನಾವು ಬದಲಾಗಿಲ್ಲ ಸತೀಶ. ಬಡವ ತಿನ್ನುವುದು ಅದೇ ಅಣ್ಣ, ಶ್ರೀಮಂತ ತಿನ್ನುವುದು ಅದೇ ಅಣ್ಣ. ಓಹೋ, ನಿಮ್ಮ ವಿಷಯ ಚೆನ್ನಾಗಿ ಗೊತ್ತು. ನೀವಿಬ್ಬರು ಅಣ್ಣ ತಮ್ಮಂದಿರು ತುಂಬಾ ಒಳ್ಳೆಯವರು. ಅಣ್ಣ ಪೊಲೀಸ್, ತಮ್ಮ ಡಾಕ್ಟರ್. ಆಹಾ, ಎಷ್ಟೊಂದು ಸುಂದರವಾಗಿ ಬರೆದಿರುವನು ಆ ಸೃಷ್ಟಿಕರ್ತ ನಿಮ್ಮ ಹಣೆ ಬರವನ್ನು. ಆದರೆ ನಮ್ಮ ಹಣೆ ಬರವನ್ನು ಒಬ್ಬ ಹೊಟ್ಟೆಯಲ್ಲಿ, ಇನ್ನೊಬ್ಬ ಬೀದಿಯಲ್ಲಿ. ಸತೀಶ, ಹೀಗೇಕೆ ಮನಸ್ಸು ನೋಯಿಸಿಕೊಂಡು ಮಾತನಾಡುತ್ತಿರುವೆ? ರೋಷಾಗ್ನಿ ಭೇಟಿಯಾಗಿದ್ದ. ಅವನು ನಿಮ್ಮನ್ನೆಲ್ಲ ಕೇಳಿದ. ಅವನು ತುಂಬಾ ಚೆನ್ನಾಗಿದ್ದಾನೆ. ಯಾವುದೋ ಅಂಗಡಿಯಲ್ಲಿ ಕೆಲಸಕ್ಕೆ ಹೋಗ್ತಾನಂತೆ. ತಿಂಗಳಿಗೆ 20,000 ರೂಪಾಯಿ ಕೊಡ್ತಾರಂತೆ. ಈ ಹಣವನ್ನು ನಿಮಗೆ ಕೊಡುವುದಕ್ಕೆ ಹೇಳಿದ. ಹೌದಾ? ಶ್ರೀ ಶರಣಬಸವೇಶ್ವರ ಅವನನ್ನು ಚೆನ್ನಾಗಿ ಇಟ್ಟಿರಲಿ. ತೆಗೆದುಕೋ ಸತೀಶ್ ಈ ಹಣವನ್ನು. ಹಾ ಸತೀಶ್, ಮದುವೆ ವಿಷಯ ಏನಾಯ್ತು? ನೀನು ಒಪ್ಪುವುದಾದರೆ ಈಗಲೇ ಈ ಹೂವನ್ನು ಉಡಿಗೆ ತುಂಬುವೆ. ಈ ಬಡವರ ಬಾಳಿನಲ್ಲಿ ಭಾಗ್ಯೋದಯವಾಗುವಂತಿದ್ದರೆ ನನ್ನದೇನು ಅಭ್ಯಂತರವಿದೆ ಪ್ರಶಾಂತ್, ನನ್ನದೇನು ಅಭ್ಯಂತರವಿದೆ. ಹಾಗಾದರೆ ಮತ್ತೆ ತಡ, ಮುಂದಿನ ವಾರವೇ ಮದುವೆ. ಪ್ರಶಾಂತ್, ಒಂದು ನಿಮಿಷ ತಾಳು. ಒಳಗೆ ಹೋಗಿ ಸಕ್ಕರೆ ತರುವೆ. ಒಂದು ನಿಮಿಷ ತಾಳು. ಉಡಿ ತುಂಬಿದ ಬಳಿಕ ಸಕ್ಕರೆ ತರುವೆ. ಹಾ ಅತ್ತಿಗೆ, ಈ ಹೂವನ್ನು ನನ್ನ ಕೈಯಾರೆ ಉಡಿಗೆ ತುಂಬುವೆ. ಆಯ್ತು. ಹಾ ಸತೀಶ್, ನಾನಿನ್ನು ಹೋಗಿ ಬರುತ್ತೇನೆ. ಆಯ್ತು ಪ್ರಶಾಂತ್, ಹೋಗಿ ಬಾ. ತಂಗಿ ಒಳಗೆ ನಡಿಯಮ್ಮ. ಬಾಣ.